ನಮಸ್ತೆ ಕರ್ನಾಟಕ ಕುರಿ ಬಾಂಡ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ವೀಕ್ಷಕರೇ. ನಮ್ಮ ಇವತ್ತಿನ ಕಾನ್ಸೆಪ್ಟ್ ನ ನಮ್ಮ ಕುರಿ ಬಾಂಡ್ ತಂಡ ಎನಾಕ್ಟ್ ಮಾಡುತ್ತೆ. ಲೆಟ್ಸ್ ವಾಚ್ ಇಟ್. ಹಲೋ ಹೇಳ್ರಿ. ಥ್ಯಾಂಕ್ ಯು. ನೀನು ಎಷ್ಟು ಚೆನ್ನಾಗಿ ಆಂಕರ್ ಮಾಡ್ತೀಯೋ ನಿನ್ನ ನಾನು ಅಷ್ಟೇ ಪ್ರೀತಿಸ್ತೀನಿ. ನಿನಗೋಸ್ಕರನೇ ನಾನು ಈ ದಡ್ಡ ಮೀಸೆ ಕೂದಲೆಲ್ಲ ಬಿಟ್ಟರು. ಎಕ್ಸಾಕ್ಟ್ಲಿ. ನಂಗೆ ಗಡ್ಡ ಮೀಸೆ ಅಂದ್ರೆ ತುಂಬಾ ಇಷ್ಟ. ಯಾವುದೋ ಗಂಡಸರು ವಾಯ್ಸ್ ಬರ್ತಾ ಇದೆ. ಮೀಸೆ ಚೆನ್ನಾಗಿದೆ. ನಿನಗಲ್ಲ, ಅದು ಅವ್ರಿಗೆ. ಕಾಮಿಡಿ ಸದಾರಮ್ಮೆ. ಮಮ್ಮ ಅವನು ಹೋದ್ರೇನು, ನಿನ್ ಮೀಸೆ ಚೆನ್ನಾಗಿದೆ, ಗಡ್ಡನು ಬಲ್ತಿದೆ. ರಜಾ ಮೀಸೆ ನಂಗೆ ಆಸೆ. ಕಾಯಿನ ಕುರಿ ಮಾಡೋದಕ್ಕೆ ಮಗಳು ಸುಪಾರಿ ಕೊಟ್ಟಿದ್ದಾರೆ. ಎನಿವೆ ನಮ್ಮ ರಂಗು ಬರ್ತಾ ಇದ್ದಾನೆ. ರಂಗ ಯಾರು ಅಂತ ಗೊತ್ತಿಲ್ವಾ ನಿಮ್ಗೆ? ಹಲೋ ನಮಸ್ಕಾರ, ನೋಡ್ಕೊಂಬನ್ರಿ. ಏನ್ ಹಿಂಗಿತ್ತ ಗುನ್ನ ಮುನ್ನ ಈ ಗುನ್ನ ಗುಲ್ಕನ್ನ ಇದ್ರನೇ ಚೆನ್ನ. ವಾಟ್ರಂಗ ಅಜ್ಜಿ ಹುಷಾರು. ರಂಗನ ಎಂಟ್ರಿ ನೋಡ್ರಿ, ಏನ್ ಜಬರ್ದಸ್ತ್ ಆಗೈತೆ. Yabale, Yamananasi, Shinaba, Tombalaki, Fa. ಲೆಟ್ಸ್ ವಾಚ್ ಇಟ್. ಅಣ್ಣ ಯಾಕಣ್ಣ ಬೇಜಾರಲ್ಲಿದ್ಯಾ? ಹೌದಾ? ನೀವ್ ಹೇಳಿರೋ ವಿಷಯ ಯಾರಿಗಣ ಹೇಳಿದೀನಿ. ಹಲೋ, ಬಿಸ್ಕೆಟ್ ಅಲ್ಲಿ ವಿಷ ಇದೆಯಾ ಅಣ್ಣ? ಆ ಬಿಸ್ಕೆಟ್ ತಿನ್ಬೇಡ, ಸುನಿಲ್ ಅಣ್ಣ ಪಾಯ್ಸನ್ ಸ್ಪ್ರೇ ಮಾಡೈತೆ. ಹೇಳ್ಬೇಡ ಅಂದ್ರು ಹೇಳ್ತಿಲ್ಲ. ನೀವು ಯಾರಿಗೂ ಹೇಳ್ಬೇಡಿ. ವಾಚ್ ಇಟ್. ಜುಮ್ ತಕದ್ ಜುಮ್ 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 ತಕದ್ ಜುಮ್ ಜುಮ್ ಕಿತ್ತೋಗಿದೆ, ಕಿತ್ತೋಗಿದೆ. ಅಣ್ಣ ಗಂಗಣ್ಣ ಇಲ್ಲ ಅಣ್ಣ? ಗಂಗ ಗೊತ್ತಿಲ್ವಾ ನಿಂಗೆ? ಅಲ್ಲಿ ನೋಡು. ಹಿಂಗಾಯ್ತಣ್ಣ? ಇಲ್ಲಿ ಹಿಂಗಾಯ್ತಾ? ಹಂಗೂ ಆಗೈತೆ ನೋಡು. ಅಣ್ಣ ಗ್ಲಾಸಲ್ಲಿ ಬಿದ್ರೆ ಒದೇನು ಬೀಳ್ತದ ಅಣ್ಣ? ಬೀಳ್ತದೆ. ಅಲ್ಲಿ ಹಂಗಾಯ್ತಲ್ಲ, ಈ ಕಡೆ చూడు ನಾಯ್ನ. ಹಿಂಗಾಯ್ತಣ್ಣ? ಈಗ ಗಂಗಣ್ಣ ಎಲ್ಲ ಆಯ್ತಣ್ಣ? ಯಾರೂ ಇಲ್ದೇ ಇರೋ ದೂರ ಜಾಗಕ್ಕೆ ಹೋಗಿ ಲೋಟ ತೊಳಿತಾರೆ. ಗಂಗಣ್ಣ ಲೋಟ ತೊಳಿಯೋದ? ಯು ಫುಲ್, ಯಾಕೋ ಹಂಗಂತ್ಯ? ಅಲ್ಲಿ ನೋಡು, ನನ್ನ ಜಗ್ಗೇಶನ. ಕನ್ನಡ ಬಂಧುಗಳಿಗೆ ದೊಡ್ಡವರೆಲ್ಲ ಚಿಕ್ಕ ಕೆಲಸ ಮಾಡಾನೆ ದೊಡ್ಡವರಾಗಿರೋದು. ಗಂಗಾ ಈಗ ಪ್ರಾಬ್ಲಮ್ ಬೆಲೆ ಇದ್ದಾನೆ. ಏನಣ್ಣ ಪ್ರಾಬ್ಲಮ್? ವಾಚ್ ಇಟ್. ಬಾರ ದಿಬ್ಬುತ್ತವನಲ್ಲೇ. ಬಾ ಬೇಡಪ್ಪ, ಅಲ್ಲಿ ನೋಡ್ಗುರು. ಅಬಾಬಾ ಎಂತ ಪಾಲ್ಸು. ಸುನಿಲ್ ಇದ್ದಿದೆ ಕೊಂಚ ಹೊಡ್ತಿದ್ದಲ್ಲ. ಅಲ್ಲಿ ನೋಡು, ಕುರಿ ಬಣ್ಣ ಅಂಕರ್ ಬಂದು. ಹಲೋ, ಡ್ರೆಸ್ಸು ಸೂಪರು. ಇದೇನೋ ಕಾನ್ಸೆಪ್ಟ್ ರೆಡಿ ಆಗ್ಬಿಡ್ತೀವಿ. ಓಕೆ, ನಮಸ್ತೆ ಕರ್ನಾಟಕ ಕುರಿ ಬಾಂಡ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈಗಿನ ಕಾಲದಲ್ಲಿ ನಿಯತ್ತು ಅಂತ ಹುಡ್ಕೊಂಡು ಹೋದ್ರೆ ನಮಗೆ ಆಪತ್ತು. ನಿಯತ್ತಿರೋ ಮನುಷ್ಯರು ಸಿಗೋದು ಬಹಳ ಅಪರೂಪ. ನಾಯಿಗಿರೋ ನಿಯತ್ತು ಮನುಷ್ಯರಿಗಿಲ್ಲ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಬಿಟ್ಟು ನಮ್ಮ ರಂಗ ನಾಯಿ ರಕ್ತನ ತಗೊಂಡು ಮನುಷ್ಯರಿಗೆ ಇಂಜೆಕ್ಟ್ ಮಾಡಬೇಕು ಅಂತ ಇದ್ದಾನೆ. ಇದರಿಂದ ಮನುಷ್ಯನಲ್ಲೂ ನಿಯತ್ತು ಬರುತ್ತಂತೆ. ಆದ್ರೆ ಈ ರೀತಿ ಇಂಜೆಕ್ಟ್ ಮಾಡಿಸ್ಕೊಳ್ಳೋದಕ್ಕೆ ಕುರಿ ಬಾಂಡ್ ರೆಡಿ